ಭಾರತೀಯ ಸಿನಿ ಇಂಡಸ್ಟ್ರಿಯನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸಿರುವ ಟಾಪ್ ನಿರ್ದೇಶಕರು ಯಾರರು? ಅವರ ಶೈಲಿ ಏನು? ಏಕೆ ಅವರು ವಿಭಿನ್ನ? ಅವರ ಸಿನಿಮಾಗಳು ಭಾರತ ಮಾತ್ರವಲ್ಲ, ವಿಶ್ವದ ಎಲ್ಲೆಲ್ಲೋ ಡೊಮಿನೇಟ್ ಮಾಡಿವೆ. ಇವರಿಂದಲೇ ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್ ಇನ್ನಷ್ಟು ಇಂಡಸ್ಟ್ರಿಗಳು ಹೊಸ ಎತ್ತರಕ್ಕೇರಿವೆ. ಇಂದು ನಾವು ಟಾಪ್ 10 ಭಾರತೀಯ ನಿರ್ದೇಶಕರ ಬಗ್ಗೆ ಮಾತನಾಡೋಣ. ಎಸ್. ರಾಜಮೌಳಿ. ರಾಜಮೌಳಿಯವರು ದೈತ್ಯಕಾಯ ಸಿನಿಮಾಗಳನ್ನು ಹೇಗೆ ಮಾಡ್ತಾರೆ ಗೊತ್ತಾ? ಅವರು ಗ್ರ್ಯಾಂಡ್ ವಿಶ್ವಲ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮಾಸ್ಟರ್. ಬಾಹುಬಲಿ ಚಿತ್ರದಿಂದ ಇಡೀ ವಿಶ್ವವೇ ತಕ್ಷಣ ಅವರ ಕಡೆ ತಿರುಗಿತು. RRR ನಾಟಕೀಯ ದೃಶ್ಯಗಳೊಂದಿಗೆ ಆಸ್ಕಾರ್ ಗೆದ್ದ ಚಿತ್ರ. ಉಪೇಂದ್ರ, ದ ರಿಯಲ್ ಸ್ಟಾರ್. ಉಪೇಂದ್ರ ಸಿನಿಮಾಗಳಲ್ಲಿ ಅರ್ಥ ಹುಡುಕೋಕೆ ಹೋದ್ರೆ ಅದೇ ಸ್ವತಃ ನಮ್ಮ ಜೀವನ ಅರ್ಥ ಕೊಡುವಂಥದ್ದು. ಓಂ ಸೂಪರ್ ಉಪೇಂದ್ರ. ಇವೆಲ್ಲ ಚಿತ್ರಗಳು ಮನುಷ್ಯನ ಯಥಾರ್ಥ ಜೀವನ, ಸಮಾಜದ ವಾಸ್ತವಿಕತೆ ಮತ್ತು ತರ್ಕಬದ್ಧ ವಿಚಾರಗಳನ್ನ ಹೊಂದಿವೆ. ಅವನಿಗೆ ಮೂವಿ ಮೇಕಿಂಗ್ಗೆ ರಿಯಲ್ ಸ್ಟಾರ್ ಅಂತ ಹೆಸರಿದೆ. ಪ್ರಶಾಂತ್ ನೀಲ್, ಮಾಸ್ ಆಕ್ಷನ್ ಡೈರೆಕ್ಟರ್. KGF ಚಿತ್ರ ಕನ್ನಡ ಚಿತ್ರರಂಗವನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಕೊಂಡೊಯ್ದಿತು. ಪ್ರಶಾಂತ್ ನೀಲ್ ಅವರ ರಾ, ಡಾರ್ಕ್ ಅಂಡ್ ಇಂಟೆನ್ಸ್ ಸ್ಟೋರಿ ಟೆಲ್ಲಿಂಗ್ ಮಾಸ್ ಮತ್ತು ಕ್ಲಾಸ್ ಪ್ರೇಕ್ಷಕರಿಬ್ಬರನ್ನು ಸೆಳೆಯುತ್ತದೆ. ಸಲಾರ್ ಕೂಡ ಇದೇ ಮಾದರಿಯ ಇನ್ನೊಂದು ಕ್ರೇಜಿ ಸಿನಿಮಾ. ರಾಜಕುಮಾರ್ ಹಿರಾಣಿ, ಹಾರ್ಟ್ ಟಚಿಂಗ್ ಸ್ಟೋರಿ ಟೆಲ್ಲರ್. ಹಾಸ್ಯ, ಭಾವನಾತ್ಮಕತೆ, ಸಮಾಜದ ದ್ವಂದ್ವ. ಹಿರಾಣಿ ಅವರ ಸಿನಿಮಾಗಳಲ್ಲಿ ಇದೆಲ್ಲವೂ ಇದೆ. 3 ಇಡಿಯಟ್ಸ್, PK, ಮುನ್ನಾ ಭೈ. ಇದು ಕೇವಲ ಮನರಂಜನೆ ಮಾತ್ರವಲ್ಲ, ಬುದ್ಧಿಮತ್ತೆಯೂ ಇದೆ. ಅನುರಾಗ್ ಕಶ್ಯಪ್, ದ ರಾ ಮತ್ತು ರಿಯಲ್ ಫಿಲ್ಮ್ ಮೇಕರ್. ಅನುರಾಗ್ ಕಶ್ಯಪ್ ಅವರು ಅಂತರ್ಜಾತಿ ಸಿನಿಮಾ ಸ್ಟೈಲ್ ತರುವವರೇ. ಗ್ಯಾಂಗ್ಸ್ ಆಫ್ ವಸಿಪುರ್ನಂತಹ ಹಿಂಸೆ, ಗ್ಯಾಂಗ್ಸ್ಟರ್ ಡ್ರಾಮಾಗಳು ಇತ್ತೀಚಿನ ಸಿನಿಮಾಗಳಿಗೆ ಹೊಸ ದಾರಿಯನ್ನೇ ತೆರೆದಿವೆ. ಲೋಕೇಶ್ ಕನಕರಾಜ್, ದಿ ಆಕ್ಷನ್ ಥ್ರಿಲ್ಲರ್ ಕಿಂಗ್. ಒಮ್ಮೆ ಲೋಕೇಶ್ ಸಿನಿ ಯೂನಿವರ್ಸ್ ಶುರುವಾದ ಮೇಲೆ ಅದಕ್ಕೆ ಬ್ರೇಕ್ ಇಲ್ಲ. ಕೈತಿ, ಮಾಸ್ಟರ್, ವಿಕ್ರಮ್, ಲಿಯೋ ಇವನ್ನ ನೋಡಿದ್ರೆ ಈತನ ಕಥೆ ಎಷ್ಟು ಟೈಟ್ ಅಂತ ಗೊತ್ತಾಗುತ್ತೆ. ವೆಟ್ರಿಮಾರನ್, ದ ರಿಯಲಿಸ್ಟಿಕ್ ಜೀನಿಯಸ್. ಇವರ ಸಿನಿಮಾಗಳು ಕೇವಲ ಕಥೆಗಳಲ್ಲ, ಇವೆ ನಮ್ಮ ಸಮಾಜದ ಸತ್ಯ ಕಥೆಗಳು. ಅಶುರಾನ್, ವಿಸಾರಣೆ ಚಿತ್ರಗಳಲ್ಲಿ ಸೂಪರ್ ಸ್ಟಾರ್ ಧನುಷ್ ಹೇಗೆ ಆಕ್ಟ್ ಮಾಡಿದ್ದಾರೆ ನೋಡಿ, ಅದೇ ಈ ನಿರ್ದೇಶಕರ ಪ್ರತಿಭೆ. ತರುಣ್ ಸುಧೀರ್, ಸ್ಯಾಂಡಲ್ವುಡ್ಸ್ ರೈಸಿಂಗ್ ಸ್ಟಾರ್ ಡೈರೆಕ್ಟರ್. ರೋಬರ್ಟ್ ಕಾಟೆರಾ, ಕನ್ನಡ ಸಿನಿಮಾಕ್ಕೆ ಹೊಸ ಮಾಸ್ ಫೀಲಿಂಗ್ ಕೊಟ್ಟಿರುವವರು ತರುಣ್ ಸುಧೀರ್. ಅವರ ವಿಭಿನ್ನ ದೃಷ್ಟಿಕೋನ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಿದೆ. ಇನ್ನು ಇವರ ಮುಂದಿನ ಸಿನಿಮಾ ಸಿಂಧೂರ ಲಕ್ಷ್ಮಣ. ಈ ಸಿನಿಮಾ ಹೇಗೆ ಬರುತ್ತೆ ಅಂತ ಕುತೂಹಲ ಇದೆ. ರಿಷಬ್ ಶೆಟ್ಟಿ, ದಿ ಇಂಡಿಯನ್ ಫೋಲ್ಕ್ಲೋರ್ ಫಿಲ್ಮ್ ಮೇಕರ್. ಕಾಂತಾರ ಸಿನಿಮಾ ಒಂದು ಮೈಲಿಗಲ್ಲು. ಭಾರತೀಯ ಕರಾವಳಿ ಕಲೆ, ಸಂಸ್ಕೃತಿ, ಭಕ್ತಿ ಭಾವವನ್ನು ಜಾಗತಿಕ ಮಟ್ಟದಲ್ಲಿ ತಲುಪಿಸಿದವರೇ ರಿಷಬ್ ಶೆಟ್ಟಿ. ಇವರಷ್ಟೇ ಅಲ್ಲ, ಭಾರತಕ್ಕೆ ಹೆಮ್ಮೆ ತಂದವರ ಇನ್ನೂ ಹಲವಾರು ಪ್ರತಿಭೆಗಳು ಇದ್ದಾರೆ. ಮತ್ತೆ ಹೊಸ ನಿರ್ದೇಶಕರು ಬರಬೇಕಿದೆ. ಸಿನಿಮಾ ಎಂದರೆ ಕೇವಲ ಮನರಂಜನೆಯಲ್ಲ, ಇದು ಕಲೆಯೂ ಹೌದು, ಜೀವನ ಪಾಠವೂ ಹೌದು. ನೀವು ಯಾವ ನಿರ್ದೇಶಕರ ಸಿನಿಮಾ ಹೆಚ್ಚು ಇಷ್ಟಪಡ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಗುಡ್ ಲೈಫ್ 66 ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಸೂಪರ್ ವಿಡಿಯೋಗಳಿಗಾಗಿ, ಮತ್ತಷ್ಟು ಕ್ರಿಯೇಟಿವ್ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.